ನಮ್ಮ ಸುತ್ತ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಎಂದಿನಂತೆ ಇಂದು ನಮ್ಮ ಸಂಚಿಕೆಯಲ್ಲಿ ಒಬ್ಬರು ಅತಿಥಿಗಳಿದ್ದಾರೆ. ಆದರೆ ಇವರು ಇತರರಿಗಿಂತ ತುಂಬಾನೇ ವಿಭಿನ್ನ ವ್ಯಕ್ತಿಗಳು. ಸಾಮಾನ್ಯವಾಗಿ ಹಲವಾರು ಜನರು ಸಮಾಜ ಸೇವಕರಾಗಿ ನಂತರ ರಾಜಕೀಯ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ. ಆದರೆ ಇವರು ಯಾವುದೇ ರಾಜಕೀಯ ಪಕ್ಷದ ಆಮಿಷಗಳಿಗೆ ಒಳಗಾಗದೆ ಸಾಮಾನ್ಯ ವ್ಯಕ್ತಿಯಾಗಿ ಇದ್ದುಕೊಂಡೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಯೊಂದರ ಮೂಲಕ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಹಲವು ರೈತರಿಗೆ, ಬಡವರಿಗೆ ದಾರಿದೀಪವಾಗಿದ್ದಾರೆ. ಅವರೇ ಶಿವಮೊಗ್ಗದ ಎಡೆಹಳ್ಳಿ ಗ್ರಾಮದ ಸಮಾಜ ಸೇವಕರು ಹಾಗೂ ಜ್ಞಾನಶ್ರೀ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ದೇವರಾಜ್ ಅವರು. ಬನ್ನಿ ಅವರ ಸಾಧನೆಯ ಹಾದಿ ಹೇಗಿತ್ತು ಅನ್ನೋದನ್ನು ಅವರಿಂದನೇ ಕೇಳೋಣ. ಎಡೆಹಳ್ಳಿ ಜನತೆಗೆ ಮತ್ತು ನಮ್ಮ ಸುತ್ತ ವಾಹಿನಿಯರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದೇವರಾಜ್ ಅಂತೇಳಿ. ನಾನು MSc B.Ed ಪದವೀಧರ. MScಯನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮತ್ತು B.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತೇನೆ. ಮೊಟ್ಟ ಮೊದಲಿಗೆ 2001ನೇ ಇಸ್ವಿಯಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಜನಗಳಿಗೆ, ರೈತರಿಗೆ ನೀರಿನ ತೊಂದರೆ ತುಂಬ ಕಾಡ್ತಾ ಇತ್ತು. ನಾನು ಊರಿನಲ್ಲಿ ವಿದ್ಯಾವಂತನಾಗಿರೋದ್ರಿಂದ ಎಲ್ಲ ರೈತರು ಸಹ ನನಗೆ ಸಹಕಾರ ಕೊಟ್ಟು ಆ ಒಂದು ನೀರು ಬಳಕೆದಾರರ ಸಹಕಾರ ಸಂಘವನ್ನು ಮುನ್ನಡೆಸುವಂತೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಾನು 2001-2002ರಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಅನೇಕ ರೈತರಿಗೆ ನೀರಿನ ಕೊರತೆ ಇತ್ತು. ಕಾಲುವೆಗಳಲ್ಲಿ ಸಕಾಲವಾಗಿ ಹರಿತಾ ಇರಲಿಲ್ಲ. ನಾನು ಕಾಡದಿಂದ ತುಂಬ ಗ್ರ್ಯಾಂಟ್ಗಳನ್ನ ತೆಗೆದುಕೊಂಡು ಬಂದು ಕಾಲುವೆಗಳನ್ನ ರಿಪೇರಿ ಮಾಡಿದ್ವಿ. ಈ ಒಂದು ವೇಳೆಯಲ್ಲಿ ನನ್ನ ಜೊತೆಗೆ SM ಹಾಲೇಶಪ್ಪನವರು, GP ಶೇಖರಪ್ಪನವರು, G ಮಂಜುನಾಥ್ ಅವರು ಮತ್ತು ಊರಿನ ಮುಖಂಡರಾದ ಆಗಿರುವ ಮಲ್ಲೇಶಪ್ಪನವರು, ನಂದಿ ಬಸಪ್ಪನವರು ನನ್ನ ಜೊತೆಗೆ ತುಂಬ ಸಹಕಾರ ಕೊಟ್ಟರು. ನಮ್ಮ ಸಹಕಾರ ಸಂಘ ತುಂಬ ಅಭಿವೃದ್ಧಿಯಾಗಿ ಮುನ್ನಡೆಯುತ್ತಾ ಬಂದು ಇಡೀ ಇಂಡಿಯಾದಲ್ಲೇ ನಂಬರ್ 1 ಅಂತ ಹೆಸರು ಪಡೆದಿತ್ತು. ನಮ್ಮ ಸಹಕಾರ ಸಂಘವನ್ನು ವೀಕ್ಷಣೆ ಮಾಡಲು ಅಂತಾರಾಷ್ಟ್ರೀಯ ಪ್ರಮುಖರು ಸಹ ಬಂದಿದ್ದರು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ನನಗೆ ಹೆಮ್ಮೆ ಅನಿಸುತ್ತೆ. ತದನಂತರ ನಾನು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದೆ. ಅಲ್ಲೂ ಸಹ ನಬಾರ್ಡಿಂದ ಮತ್ತು DCC ಬ್ಯಾಂಕ್ನಿಂದ CCL ಸುಮಾರು 5-6 ಕೋಟಿ ಹಣವನ್ನು ತೆಗೆದುಕೊಂಡು ರೈತರಿಗೆ 0 ಬಡ್ಡಿ ಕಡಿಮೆ ದರದಲ್ಲಿ ನಾನು ಸಾಲವನ್ನು ಒದಗಿಸಿದೆ. ಉತ್ತಮವಾದ ಹೊಸ ಬಿಲ್ಡಿಂಗನ್ನು ನಾನು ಆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಾನು ಮಾಡಿದ ಹೆಮ್ಮೆ ನನಗನ್ನಿಸುತ್ತೆ. ನನ್ನ ವೇಳೆಯಲ್ಲಿ ಅರತೋಳು ಸಹಕಾರ ಸಂಘಕ್ಕೆ ಇನ್ನೊಂದು ಅರತೋಳು ಸಹಕಾರ ಸಂಘವನ್ನು ಸಬ್ ಬ್ರ್ಯಾಂಚ್ ಆಗಿ ಓಪನ್ ಮಾಡಿದೆ. ಅಲ್ಲೂ ಸಹ ನಾನು ನಿರ್ದೇಶನಾಗಿ ಕೆಲಸ ಮಾಡಿದೆ. ಅಲ್ಲಿಂದ 2013-2014ರಲ್ಲಿ ಕುವೆಂಪು ಶಿಕ್ಷಣ ಸಂಸ್ಥೆಯನ್ನು ನಾನು ಎಡೆಹಳ್ಳಿಯಲ್ಲಿ ಕಟ್ಟಿದೆ. ಅಲ್ಲಿ ಆ ಒಂದು ನನ್ನ ಜೊತೆಗೆ HR ಯುವರಾಜ್ ಮತ್ತು ಮೃತ್ಯುಂಜಯ ಸ್ವಾಮಿ ಮತ್ತು ಬಸಪ್ಪನವರು ನನ್ನ ಜೊತೆ ಕೈ ಜೋಡಿಸಿದರು. ಪ್ರಾರಂಭದಲ್ಲಿ ಕೇವಲ 15 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವತ್ತು 450 ವಿದ್ಯಾರ್ಥಿಗಳು ನಮ್ಮ ಎಡೆಹಳ್ಳಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಅನ್ನದಾಸೋಹ ಜೊತೆಗೆ ಜ್ಞಾನ ದಾಸೋಹವನ್ನು ನೀಡ್ತಾ ಇದ್ದೀವಿ. 6 ಬಸ್ಗಳಿದ್ದಾವೆ. ಸುತ್ತಮುತ್ತ 20 ಹಳ್ಳಿಗಳಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ನವೋದಯ ಕೋಚಿಂಗ್ ಕೊಟ್ಟು ಈಗ ನಮ್ಮ ಶಾಲೆಯಿಂದ ಸುಮಾರು 10-15 ವಿದ್ಯಾರ್ಥಿಗಳು ನವೋದಯ ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾವೆ. ನವೋದಯದ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಸ್ಪರ್ಧಾತ್ಮಕ ಯುಗ. ಎಲ್ಲ ಮಕ್ಕಳು ಸಹ ಇವತ್ತು ಸ್ಪರ್ಧೆ ಮಾಡಿ IAS ಆಗಿರ್ಬೋದು, IPS ಆಗಿರ್ಬೋದು, ಒಂದು PDO ಪೋಸ್ಟ್ ಆಗಿರ್ಬೋದು, SI ಪೋಸ್ಟ್ ಆಗಿರ್ಬೋದು, ಸ್ಪರ್ಧೆ ಮೂಲಕವೇ ಹೋಗಬೇಕು. ಆ ಒಂದು ಸ್ಪರ್ಧಾತ್ಮಕವಾಗಿ ವಿದ್ಯಾರ್ಥಿಗಳನ್ನು ರೆಡಿ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕು ಅಂತೇಳಿ ನಾವು ಟ್ರೈನಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪೋಷಕರಿಂದ ಸಹ ಉತ್ತಮ ಸಹಕಾರ ನಮಗೆ ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾನು 2017-18ರಲ್ಲಿ ಭದ್ರಾ ಸೌಹಾರ್ದ ಸಹಕಾರ ಸಂಘವನ್ನು ಎಡೆಹಳ್ಳಿಯಲ್ಲಿ ಪ್ರಾರಂಭ ಮಾಡಿದೆ. ಆ ವೇಳೆ ನನ್ನ ಜೊತೆಗೆ ಊರಿನ ಮುಖಂಡರಾಗಿರ್ತಕ್ಕಂಥ ಮಲ್ಲೇಶಪ್ಪನವರು, ನಂದಿ ಬಸಪ್ಪನವರು ಮತ್ತು ಅರಮಿಳ್ಚಿ ನಂಜುಂಡಸ್ವಾಮಿಯವರು, ಗುಡುಂಗಟ್ಟೆ ಸಿದ್ಧಲಿಂಗಪ್ಪನವರು ಸಹ ನಮ್ಮ ಜೊತೆ ಕೈ ಜೋಡಿಸಿದರು. ಆಗ
ಕೇವಲ 27 ಲಕ್ಷದ ಶೇರ್ ಹಣದಿಂದ ಪ್ರಾರಂಭ ಮಾಡಿ ಇವತ್ತು ನಾವು ರೈತರಿಗೆ 11 ಕೋಟಿ ಸಾಲವನ್ನು ಇವತ್ತು ಕೊಟ್ಟಿದ್ವಿ. ನಮ್ಮ ರೈತರು ಅಡಿಕೆಯನ್ನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಭದ್ರಾವತಿ ಆಗಿರ್ಬೋದು, ಶಿವಮೊಗ್ಗಕ್ಕೆ ಆಗಿರ್ಬೋದು ತೆಗೆದುಕೊಂಡು ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಭಾಳ ಬರ್ತಾಯಿತ್ತು. ಈಗ ನಮ್ಮ ಎಡೆಹಳ್ಳಿ ಸಹಕಾರ ಸಂಘ ಆಗಿರೋದ್ರಿಂದ ನಮ್ಮ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಅಡಿಕೆ ಪ್ಲೆಡ್ ಲೋನು, ಬಂಗಾರ ಅಡವಿ ಸಾಲ ಮತ್ತು ಜಾಮೀನು ಸಾಲಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ರೈತರು ಸಹ ತುಂಬ ಖುಷಿಯಾಗಿದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಉತ್ತಮವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ನಾವು ಸಹ ಅಷ್ಟೇ, ರೈತರಿಗೆ ನಾವು ಒಳ್ಳೆಯ ಕೆಲಸ ಮಾಡಿದ್ವಲ್ಲ ಅನ್ನೋ ಅಭಿಪ್ರಾಯ ನಮ್ಮಲ್ಲೂ ಇದೆ. ಇನ್ನು ನಾನು 2010 ಮತ್ತು 2012ರಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದೆ. ಅಲ್ಲಿ ಏನು ಲಯನ್ಸ್ ಕ್ಲಬ್ ಅಪ್ಪ ಅಂತ ಹೇಳಿದರೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡ್ತಕ್ಕಂಥದ್ದು, ಸೋಲಾರ್ ಲೈಟ್ ಕೊಡ್ತಕ್ಕಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸೋದು, ಶುಗರ್ ಟೆಸ್ಟಿಂಗ್ ಆಗಿರ್ಬೋದು, BP ಆಗಿರ್ಬೋದು, ಇದರ ಒಂದು ಟೆಸ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಬಡವರಿಗೆ ಉಚಿತವಾಗಿ ನೇತ್ರ ಶಿಬಿರ, ಕಣ್ಣುಗಳನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು, ಉಚಿತವಾಗಿ ಆಪರೇಷನ್ ಮಾಡ್ತಕ್ಕಂಥದ್ದು ಕೆಲಸ. ಇದನ್ನು ಲಯನ್ಸ್ ಕ್ಲಬ್ ಪರವಾಗಿ ಯಾರೋ ಬಡ ಮಹಿಳೆಯರಿಗೆ ಬಟ್ಟೆ ಹೊಲಿಯ ಯಂತ್ರಗಳನ್ನು ಕೊಡಿಸೋದಾಗಿರ್ಬೋದು, ಇಂಥ ಕೆಲಸಗಳನ್ನು ನಾನು ಲಯನ್ಸ್ ಅಧ್ಯಕ್ಷನಾಗಿ ಸಮಾಜ ಸೇವೆಯನ್ನು ನಾನು ಮಾಡ್ಕೊಳ್ತಾ ಬಂದಿದ್ದೀನಿ. ಎಡೆಹಳ್ಳಿ ಮತ್ತು ಸುತ್ತಮುತ್ತ ಗ್ರಾಮದವರಿಗೆ ನನ್ನ ಮನವಿ ಇಷ್ಟೇ. ಇವತ್ತು ಎಡೆಹಳ್ಳಿಯಲ್ಲಿ ಬಲಿಷ್ಠವಾದ ಭದ್ರ ಸೌಹಾರ್ದ ಸಹಕಾರ ಸಂಘವನ್ನು ನಿಮ್ಮೆಲ್ಲರ ಪರವಾಗಿ ಇವತ್ತು ನಾವು ಕಟ್ಟಿದ್ವಿ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದರೆ, ಮಾರುಡಿಗಳ ಹತ್ರ ಹೋಗಿ ನೀವು ಬಂಗಾರವನ್ನು ಅತಿ ಹೆಚ್ಚು ಬಡ್ಡಿ ದರದಲ್ಲಿ ನೀವು ಅಲ್ಲಿ ಪ್ಲೆಡ್ಜ್ ಮಾಡ್ತಾಯಿದ್ದೀರಿ. ದಯವಿಟ್ಟು ನಾವು ಕಡಿಮೆ ಬಡ್ಡಿ ದರದಲ್ಲಿ ನಾವು ಬಂಗಾರ ಪ್ಲೆಡ್ ಲೋನ್ ಕೊಡ್ತೀವಿ. ಅದೇ ರೀತಿ ನೀವು ಅಡಿಕೆಯನ್ನು ಶಿವಮೊಗ್ಗ ಮತ್ತು ಭದ್ರಾವತಿಗೆ ಅತಿ ಹೆಚ್ಚು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ತೆಗೆದುಕೊಂಡು ನೀವು ಅಲ್ಲಿ ಪ್ಲೆಡ್ ಲೋನ್ ಇಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಭದ್ರಾ ಸೌಹಾರ್ದ ಸಹಕಾರ ಸಂಘಕ್ಕೆ ತಾವು ಬಂದು ಪ್ಲೆಡ್ ಲೋನಿನ ಅವಕಾಶವನ್ನು ನೀವು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ವಾರದ ಬಡ್ಡಿಯನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದೀವಿ. ಇದರ ಸದುಪಯೋಗ ನೀವು ತಾವು ಪಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಕುವೆಂಪು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯತಕ್ಕಂಥ ಜ್ಞಾನಶ್ರೀ ಪಬ್ಲಿಕ್ ಶಾಲೆ ಎಡೆಹಳ್ಳಿಯಲ್ಲಿ ಉನ್ನತ ನೇಮನ್ನು ಮತ್ತು ನುರಿತ ಶಿಕ್ಷಕರನ್ನು 30 ನುರಿತ ಶಿಕ್ಷಕರನ್ನು ಅದು ಹೊಂದಿದೆ. ಅಲ್ಲಿ ಅನ್ನದಾಸೋಹ, ಅಕ್ಷರ ದಾಸೋಹ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಶಾಲೆಯಲ್ಲಿ ನೀವು ಮಕ್ಕಳನ್ನು ಸೇರಿಸೋದರಿಂದ ನಿಮಗೆ ಗ್ರಾಮೀಣ ಕೃಪಾಂಕ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಮತ್ತು ನಾವು ನವೋದಯ ಕೋಚಿಂಗ್ ಕೊಡ್ತಾ ಇದ್ದೀವಿ. ಇದು ನಿಮ್ಮ ಮುಂದಿನ ಮಕ್ಕಳಿಗೆ ಯಾವುದೇ ಒಂದು ಕಾಂಪಿಟೇಷನ್ನ ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೂ ಸಹ ಇದು ಒಂದು ಸಹಕಾರಿಯಾಗುತ್ತೆ. IAS ಆಗಿರ್ಬೋದು, IPS ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಇಂಥ ಒಂದು ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಬೇಕು ಅಂದರೆ ಮಕ್ಕಳಿಗೆ ನಾವು 5ನೇ ತರಗತಿಯಲ್ಲಿ ನವೋದಯ ಕೋಚಿಂಗ್ ಕೊಡೋದರ ಮೂಲಕವಾಗಿ ಯಾವ ರೀತಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತೇಳಿ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಥರದ ಡೊನೇಷನ್ ಇಲ್ಲ. ಇಂಥ ಒಂದು ಸೌಲಭ್ಯವನ್ನು ಸದುಪಯೋಗವನ್ನು ತಾವು ಮಾಡಿಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.